ಎಲ್ಲರಿಗೂ ನಮಸ್ಕಾರ. ನಾನೀಗ ಹಾಲಿನಿಂದ ಹಾಲು ದೂದ್ ಪೇಡ ಮಾಡಿ ತೋರಿಸ್ತೀನಿ. ಅದು ಬನ್ನಿ ಹೇಗೆ ತೋರಿಸ್ತೀನಿ ಅಂತ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಇದ್ದರೆ ಕಮೆಂಟ್ ಹಾಕಿ. ದೂದ್ ಪೇಡ ಮನೆಯಲ್ಲೇ ಹೇಗೆ ಹೆಲ್ದಿಯಾಗಿ ಮಾಡ್ಕೊಡೋದು ಅನ್ನೋದನ್ನ ತೋರಿಸ್ತೀನಿ. ಫಸ್ಟ್ ನೋಡಿ, ಇದು ನನಿ ಮಿಲ್ಕ್ ಪೌಡರೇ ತಗೊಂಡಿದ್ದೀನಿ. ತುಂಬ ಹೆಲ್ದಿಯಾಗಿರುತ್ತೆ ಇದು. ಈ ಪೌಡ್ರ್ ತಗೊಂಡು ಮಾಡಿ ತುಂಬ ಚೆನ್ನಾಗಿ. ಏನೇನು ಸಾಮಗ್ರಿಗಳು ಬೇಕು ಅಂತ ಅಂದರೆ 2 ಬಟ್ಲಷ್ಟು ಹಾಲಿನ ಪೌಡ್ರು, 1/4 ಬಟ್ಟಷ್ಟು ಸಕ್ಕರೆ, 1/4 ಇದರಷ್ಟು ಹಾಲು ತಗೊಂಡಿದ್ದೀನಿ ಸ್ವಲ್ಪ, ಮತ್ತು ಡ್ರೈ ಫ್ರೂಟ್ಸ್ಗಳು ಸ್ವಲ್ಪ ಹಾಕೋಕ್ಕೆ. ಇನ್ನೊಂದು 1-2 ಸ್ಪೂನ್ ತುಪ್ಪ ಆದರೆ ಸಾಕು. ಸ್ವಲ್ಪ ಏಲಕ್ಕಿ ತಗೊಂಡಿದ್ದೀನಿ ನೋಡಿ, ಸ್ವಲ್ಪ ಏಲಕ್ಕಿ, ಸ್ವಲ್ಪ ಎಲ್ಲ ಹಸಿದೆ ಹಾಕೋಬೇಕು. ಸ್ಟವ್ ಕಡಿಮೆ ಇಟ್ಟು ಆನ್ ಮಾಡಿದ್ದೀನಿ ನೋಡಿ, ಏಕೆ ಗಂಟು ಆಗಬಾರ್ದು ಅಂತ ಅಂದ್ಬಿಟ್ಟು ನಾನು ಫಸ್ಟೇ ಕಲಿಸ್ಕೊತೀನಿ. ಮತ್ತು ಹಾಲು ಗಟ್ಟಿ ಹಾಲೇ ತಗೊಂಡಿದ್ದೀನಿ, ಸ್ವಲ್ಪನೂ ನೀರು ಹಾಕಿಲ್ಲ, ಮತ್ತು ಕೆನೆ ಹಾಗೇ ಇದೆ ನೋಡಿ. ಸ್ವಲ್ಪನೂ ನೀರು ಹಾಕ್ಬಾರ್ದು. 3/4 ಬೌಲಷ್ಟು ತಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ತೀನಿ. ಈಗ ಬೇಕಾದರೆ ಆಮೇಲೆ ಇನ್ನು ಸ್ವಲ್ಪ ಹಾಕ್ತೀನಿ. ಎಲ್ಲನೂ ಇದನ್ನು ಮಿಂಗಲ್ ಮಾಡ್ಕೊತೀನಿ, ಬೆರೆಸ್ತೀನಿ ಈ ಥರ ನೋಡಿ. ಸ್ವಲ್ಪ ಹಾಲು ಬೇಕಾಗುತ್ತೆ, ನಾನು ಇನ್ನು ಸ್ವಲ್ಪ ತಗೋತೀನಿ, 1/4 ಲೋಟ ಅಷ್ಟು ನೋಡಿ. ಇನ್ನು ಸ್ವಲ್ಪ 1/4 ಲೋಟದಷ್ಟು ತಗೊಂಡೆ. ಎಲ್ಲ ಕಲಿಸ್ತಾ ಇದ್ದೀನಿ ಈಗ ನೋಡಿ, ಎಲ್ಲ ಕಲಿಸ್ತೀನಿ. ಸಣ್ಣಕ್ಕೆ ಸ್ಟವ್ ಹಚ್ಕೋಬೇಕು. ಮತ್ತು ಸ್ಟವ್ ಹಚ್ಕೊಂಡು ಸಿಮ್ಮಲ್ಲಿ ಇಟ್ಟಿದ್ದೀನಿ. ಈಗ ಈ ಗಂಟೆ ಎಲ್ಲ ಹೊಡಿಯುತ್ತೆ. ಅದು ಏನು ತಲೆ ಕೆಡಿಸ್ಕೊಬೇಡಿ, ಅದು ಗಂಟಾಗೋಯ್ತಲ್ಲಪ್ಪ ಅಂತ. ಅದೇ ಗಂಟೆಲ್ಲ ಹೊಡೆಯುತ್ತೆ. ಫಸ್ಟ್ ಟೈಮ್ ಮಾಡ್ಕೊಳ್ಳೋರ್ಗೂ ಇದು 3/4 ಬಟ್ಲಷ್ಟು ಸಕ್ಕರೆ ಹಾಕ್ತಿದ್ದೀನಿ. ಈಗ ಈ ಟೈಮಲ್ಲಿ ಹಾಕಬೇಕು ನೋಡಿ, ಈ ಟೈಮಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಇನ್ನೊಂದು ಸ್ಪೂನು, 1/2 ಸ್ಪೂನ್ ತುಪ್ಪ ಹಾಕ್ತೀನಿ ನೋಡಿ. ಎಲ್ಲ ಸಕ್ಕರೆ ಹಾಕ್ತಾ ಸ್ವಲ್ಪ ತೆಳ್ಳಗಾಗುತ್ತೆ, ಯಾಕೆ ಸಕ್ಕರೆ ಕರಗ್ತಾ ಇರುತ್ತಲ್ಲ, ಅದಕ್ಕೆ ತೆಳ್ಳಗಾಗುತ್ತೆ. ಆಮೇಲೆ ಹಾಗೆ ಎಲ್ಲ ಬಿಟ್ಕೊಳ್ಳುತ್ತೆ, ಬಾಣಲಿ ಬಿಟ್ಕೋಬೇಕು. ಅಲ್ಲಿ ಗಂಟನೂ ಸಣ್ಣ ಉರಿಲೇ ಹುರ್ಕೋತೀನಿ ನೋಡಿ. ಮಲೆ ಇಟ್ಟಿದ್ದೀನಿ ಮಾತ್ರ ನೋಡಿ. ಏಲಕ್ಕಿ ಹಾಕ್ತೀನಿ ಸ್ವಲ್ಪ, 3 ಕುಟ್ಕೊಂಡಿದ್ದೆ, ಈ ಟೈಮಲ್ಲಿ ಹಾಕ್ತಾಯಿದ್ದೀನಿ. ತುಂಬ ಸ್ಮೆಲ್. ಏಲಕ್ಕಿ ಬೇಡ ಅಂತ ಅಂದರೂ ನೀವು ರೋಸು ವಾಟ್ರನ್ನೂ ಹಾಕ್ಕೋಬೋದು, 1 ಸ್ಪೂನಷ್ಟು. ನಾನು ಏಲಕ್ಕಿ ಹಾಕ್ತಾಯಿದ್ದೀನಿ ನೋಡಿ. ಹಿಂಗೆ ಬಿಟ್ಕ ಬರ್ತಾಯಿದ್ದೆ, ಇನ್ನೂ ಬರಬೇಕು. ಇಷ್ಟಕ್ಕೆ ಬಂತು ಅಂದ್ಕೋಬೇಡಿ, ದಪ್ಪ ತಳದು ಇಟ್ಕೋಬೇಕು ಬಾಣಲಿನ, ಆವಾಗ ಸಿಹಿಯಲ್ಲ ನೋಡಿ. ಎಷ್ಟು ಗಮ್ಮಂತಿದೆ ದೂದ್ ಪೇಡ ವಾಸನೆ, ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರ್ತೈತೆ. ಮನೇಲಿ ಮಾಡ್ಕೊಳ್ಳಿ, ಹೆಲ್ದಿಯಾಗಿ ಮಕ್ಳಿಗೆ ಮಾಡಿಕೊಡ್ಬೋದು. ಅವ್ರು ಕೇಳೋ ತಕ್ಷಣವೇ. ನನ್ನ ಮಕ್ಕಳು ಕೇಳಿದ್ರು, ತಾಡಪ್ಪ ನಾನೇ ಮಾಡ್ತೀನಿ ಅಂತ ಮಾಡ್ತಾಯಿದ್ದೀನಿ. ಹಂಗೋ ವಿಡಿಯೋ ಹಾಕೋಣ ತಾಡಪ್ಪ ಅಂದ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಆಗಿದೆ ಈಗ, ಎಲ್ಲ ಪ್ಯಾನೆಲ್ಲ ಬಿಟ್ಕೊಂಬತ್ತಾ ಇದೆ ನೋಡಿ. ಇದಾಗಿದೆ ಸಾಕು. ನಾನು ಒಂದು ಬಟರ್ ಪೇಪರ್ಗೆ ತುಪ್ಪ ಹಾಕ್ತಾ ಸವರ್ತಾ ಇದ್ದೀನಿ ಮಿದ್ಕೊಳ್ಳೋಕ್ಕೆ. ಚೆನ್ನಾಗಿ ಮಿದಿಬೇಕು, ತುಂಬ ಸುಡ್ತಾ ಇದೆ. ಇದು ಚೆನ್ನಾಗಿ ಮಿದ್ಬೇಕು ಈ ಥರ. ಸ್ವಲ್ಪ ಆರಲಿ. ಇಷ್ಟು ತುಂಬಾ ಚೆನ್ನಾಗಿದೆ. ಇನ್ನು ಕೈಯಲ್ಲಿ ಮುಟ್ಲಿಕ್ಕೆ ಆಗ್ತಾ ಇಲ್ಲ ನೋಡಿ. ನಾನು ಲಟ್ಟಣಿಗೆಲ್ಲಿ ಈ ಥರ ಮಾಡ್ತಾಯಿದ್ದೀನಿ. ನಮಗೆ ಎಷ್ಟು ದಪ್ಪ ಬೇಕು ಆ ಥರನೇ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಚಿಕ್ಕದಾಗಿ ಉಂಡೆ ಮಾಡ್ತಿದ್ದೀನಿ. ದೂದ್ ಪೇಡ ಇಷ್ಟೇ ಚಿಕ್ಕದಾಗಿ ಮಾಡೋದು, ದೊಡ್ಡದಾಗಿ ಬಂದಿದೆ ಈಗ ನೋಡಿ. ಈ ಥರ ನೋಡಿ, ಆ ಥರ ತುಂಬ ಚೆನ್ನಾಗಿ ಬಂದೈತೆ.
ಮನೆಯಲ್ಲೇ ಮಾಡಿರೋದು ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ತಿನ್ನಿ, ನೀವು ಮಾಡ್ಕೊಂಡು ತಿನ್ನಿ. ನೋಡಿ 1 kg ಅಷ್ಟಾಗಿದೆ. 100 ಗ್ರಾಮ್ ಹಾಲಿನ ಪುಡಿಯಿಂದ ಮಾಡಿ ಸುಮಾರು 1 kg ಅಷ್ಟಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ.